HDFC ಬ್ಯಾಂಕ್ ಪರಿವರ್ತನಾ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದಂತಹ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ. ಸರ್, ನಾವು ಅರ್ಜಿಗಳನ್ನು ಸಲ್ಲಿಸಿ ವಿಡಿಯೋ ಇಂಟರ್ವ್ಯೂ ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ರಿಸಲ್ಟನ್ನು ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಮತ್ತು ಸ್ಕಾಲರ್ಶಿಪ್ ಅಮೌಂಟನ್ನು ಯಾವಾಗ ಸ್ಯಾಂಕ್ಷನ್ ಮಾಡ್ತಾರೆ, ದಯವಿಟ್ಟು ಅಪ್ಡೇಟ್ ಮಾಡಿರಿ ಅಂತೇಳಿ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ನಾನು ಬಡಿ ಪೋರ್ ಸ್ಟಡಿ ಅವರ ಅಧಿಕೃತ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರೆಲ್ಲ HDFC ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ವಿಡಿಯೋ ಇಂಟರ್ವ್ಯೂಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಸಹಾಯಕಾರಿಯಾಗುತ್ತೆ. ಈ ದಿನಾಂಕದಂದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ನಿಮಗೆ ಯಾವ ದಿನದಂದು ವಿದ್ಯಾರ್ಥಿ ವೇತನದ ಹಣವು ನಿಮ್ಮ ಖಾತೆಗೆ ಜಮಾ ಆಗಲಿದೆ ಅಂತೇಳಿ ಕೂಡ ಇವತ್ತು ದಿನಾಂಕದ ಸಮೇತ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ HDFC ಬ್ಯಾಂಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 31, 2025 ಕೊನೆಯ ದಿನ ಆಗಿರುತ್ತೆ. ಅಷ್ಟರೊಳಗೆ ನೀವೆಲ್ಲರೂ ಕೂಡ ಯಾರೆಲ್ಲ ಇದುವರೆಗೂ ಅರ್ಜಿಗಳನ್ನು ಸಲ್ಲಿಸಿಲ್ಲ ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಿಂದಿನ ತರಗತಿಯಲ್ಲಿ ಪಡೆದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳನ್ನು ಹಂತ ಹಂತವಾಗಿ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತಿದೆ ಅಂತ ಹೇಳಿದ್ದೀನಿ. ಅಂದರೆ ಈಗಾಗಲೇ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ತೀರಿ ನಿಮ್ಮ ಅರ್ಹತಾ ಆಧಾರದ ಮೇಲೆ, ಅಂದರೆ ನೀವು ಗಳಿಸಿದ ಅಂಕಗಳು ಜೊತೆಗೆ ನಿಮ್ಮ ವಾರ್ಷಿಕ ಆದಾಯ ಮತ್ತು ನೀವೇನಾದರೂ ಬಿಕ್ಕಟ್ಟಿನ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದರೆ ಅಂತಹ ವಿದ್ಯಾರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ. ಈಗಾಗಲೇ ನಾನು ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಕೂಡ ತಿಳಿಸಿದ್ದೀನಿ ನಿಮಗೆ. ಶಾರ್ಟ್ ಲಿಸ್ಟ್ ಆದಂತಹ ವಿದ್ಯಾರ್ಥಿಗಳು ಈಗಾಗಲೇ ವಿಡಿಯೋ ಇಂಟರ್ವ್ಯೂ ಕೂಡ ಕಂಪ್ಲೀಟ್ ಮಾಡಿದ್ದೀರಿ. ಹಂತ ಹಂತವಾಗಿ ಈಗಾಗಲೇ ಶಾರ್ಟ್ ಲಿಸ್ಟ್ ಆದಂಥ ವಿದ್ಯಾರ್ಥಿಗಳ ಪ್ರೊಸೆಸ್ಸು ಸ್ಟಾರ್ಟ್ ಇದೆ. ಇದು ಮೊದಲನೇ ಒಂದು ಸ್ಟೆಪ್ಪು. ಇನ್ನು ಎರಡನೇ ಸ್ಟೆಪ್ಗೆ ನೋಡೋದಾದರೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ದಾಖಲೆಗಳ ಪರಿಶೀಲನೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನು ಈಗಾಗಲೇ ಡಿಸೆಂಬರ್ 31, 2025 31 ಜನವರಿ 2026 ಕೂಡ ನಿಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಸಮಯದಲ್ಲಿ ನೀವು ಏನಾದರೂ ಡಾಕ್ಯುಮೆಂಟ್ಗಳು ಮಿಸ್ ಮ್ಯಾಚ್ ಆಗಿದ್ದರೆ ಅಥವಾ ವಿಡಿಯೋ ಇಂಟರ್ವ್ಯೂ ಏನಾದರೂ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಡಿಸೆಂಬರ್ 31 ಎಂಡ್ ಒಳಗಡೆ ಯಾರಾದರೂ ಅಪ್ಲಿಕೇಶನ್ಗಳನ್ನು ಹಾಕಿದರೆ ಅಂತಹ ವಿದ್ಯಾರ್ಥಿಗಳು ವಿಡಿಯೋ ಇಂಟರ್ವ್ಯೂ ಕಂಪ್ಲೀಟ್ ಮಾಡಲು ಜನವರಿ 31, 2026 ಕೂಡ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದನ್ನು ಬಡಿ ಪೋರ್ ಸ್ಟಡಿ ಅವರ ಅಧಿಕೃತ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡ ನಂತರವೇ ವಿಡಿಯೋ ಮಾಡ್ತಾ ಇರೋದು. ಅವರೇ ಹೇಳಿರುವಂತಹ ಮಾಹಿತಿ ಆಗಿರುತ್ತೆ. ದಯವಿಟ್ಟು ಯಾರೂ ಕೂಡ ನಾನು ಏನೋ ಬರೆದು ಅಥವಾ ನಾನು ಎಲ್ಲೇ ಸರ್ಚ್ ಮಾಡಿ ಅಂತಲ್ಲ, ಬಡಿ ಪೋರ್ ಸ್ಟಡಿ ಅವರ ಅಧಿಕೃತ ಹೆಲ್ಪ್ಲೈನ್ ನಂಬರ್ ಕಡೆಯಿಂದನೇ ಬಂದಿರುವಂತಹ ಮಾಹಿತಿ ಆಗಿರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಡಿಸೆಂಬರ್ 31 ಜನವರಿ 31 ಅಂದರೆ 2025-26 ನಡುವರೆಗೆ ಒಂದು ತಿಂಗಳವರೆಗೂ ಕೂಡ ನಿಮ್ಮ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ವಿಡಿಯೋ ಇಂಟರ್ವ್ಯೂ ಯಾರೆಲ್ಲ ಕಂಪ್ಲೀಟ್ ಮಾಡಿಲ್ಲ ಅಂತಹವರಿಗೆ 31 ಜನವರಿ 2026 ಕೂಡ ಅವಕಾಶವನ್ನು ಕೊಡ್ತಾರೆ. ಈ ಸಮಯದಲ್ಲಿ ಏನಾದರೂ ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಆಗಿದ್ದರೆ ಈಗಾಗಲೇ ಹೇಳಿದ ಹಾಗೆ ರೀ ಅಪ್ಲೋಡ್ ಮಾಡೋಕ್ಕೆ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ನೋಡೋದಾದ್ರೆ ರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತೇಳಿ, ಅಂದರೆ ಈಗಾಗಲೇ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ತಾವೆ ಅವರು ಭಯಪಡುವಂಥ ಅಗತ್ಯ ಇಲ್ಲ, ಅವ್ರದ್ದು ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುತ್ತೆ. ರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂದರೆ ಯಾರೆಲ್ಲ ಏನಾದರೂ ಮಿಸ್ ಮ್ಯಾಚ್ ಆಗಿತ್ತು ಅಂದರೆ ಡಾಕ್ಯುಮೆಂಟ್ಗಳನ್ನು ಹೊಳ್ಳೆ ರೀ ಅಪ್ಲೋಡ್ ಮಾಡಿರ್ತೀರಿ ಅಥವಾ ವಿಡಿಯೋ ಇಂಟರ್ವ್ಯೂ ಏನಾದರೂ ತಪ್ಪಾಗಿ ಮಿಸ್ ಮ್ಯಾಚ್ ಆಗಿತ್ತಂದ್ರೆ ಅಂಥವ್ರು ಹೊಳ್ಳೆ ಮತ್ತೆ ವಿಡಿಯೋ ಇಂಟರ್ವ್ಯೂವನ್ನು ಅಪ್ಲೋಡ್ ಮಾಡಿರ್ತೀರಿ. ಅಂಥವರನ್ನು ಅಂದರೆ ಕೊನೆಯ ದಿನಾಂಕದಂದು ಡಿಸೆಂಬರ್ ಕೊನೆಯಿಂದ ಜನವರಿ 31 ಕೂಡ ಯಾರೆಲ್ಲ ವಿಡಿಯೋ ಇಂಟರ್ವ್ಯೂಗಳನ್ನು ಮಾಡಿರ್ತೀರಿ ಅವರ ವೆರಿಫಿಕೇಷನ್ಗಳನ್ನು ಫೆಬ್ರವರಿ 1, 2026 28 ಫೆಬ್ರವರಿ 2026 ಕೂಡ ವೆರಿಫಿಕೇಷನ್ ಮಾಡ್ತಾರೆ. ಯಾರೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ತೀರಿ ಮತ್ತು ಯಾರೆಲ್ಲ ಡಿಸೆಂಬರ್ ಎಂಡ್ ಅಂದರೆ ಡಿಸೆಂಬರ್ 31, 28 ಈ ಸಮಯದಲ್ಲಿ ವಿಡಿಯೋಗಳನ್ನು ಇಂಟರ್ವ್ಯೂವನ್ನು ಮಾಡ್ತೀರಿ ಅಥವಾ ಜನವರಿ ಎಂಡ್ ಒಳಗೆ ಇಂಟರ್ವ್ಯೂಗಳನ್ನು ಮಾಡ್ತೀರಿ ಅಂಥವರ ವಿಡಿಯೋಗಳನ್ನು ವೆರಿಫಿಕೇಷನನ್ನು ವಿಡಿಯೋ ಇಂಟರ್ವ್ಯೂವನ್ನು ಫೆಬ್ರವರಿ 28, 2026 ಕೂಡ ಮಾಡ್ತಾರೆ. ಇದು ರೀ ಡಾಕ್ಯುಮೆಂಟ್ಸ್ ಅಪ್ಲೋಡು ಮತ್ತು ರೀ ವಿಡಿಯೋ ಇಂಟರ್ವ್ಯೂ ಇವೆರಡಕ್ಕೂ ಸಂಬಂಧಪಟ್ಟಂತೆ ಡೇಟ್ಗಳಾಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರೊಸೆಸ್ಗೆ ಬರುವುದಾದರೆ ಫೈನಲ್ ಸೆಲೆಕ್ಷನ್ ಲಿಸ್ಟ್. ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳುವುದಿದೆ, ನಮ್ಮದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂಥೇಳಿ. ಇಲ್ಲೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ಬೋದು. ಮಾರ್ಚ್ 1, 2026 ಮಾರ್ಚ್ 15, 2026 ಒಳಗೆ ಅಂದರೆ 15 ದಿನಗಳ ಒಳಗಾಗಿ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆಗಿದ್ದೀರಾ ಅಥವಾ ಇಲ್ವಾ ಎಂಬುದು ನಿಮಗೆ ಸಂಪೂರ್ಣವಾಗಿ ತಿಳಿತೈತಿ. ನೀವೇನಾದರೂ ಆಯ್ಕೆ ಆಗಿದ್ರೆ ಅವಾರ್ಡೆಡ್ ಅಂಥೇಳಿ ಬರುತ್ತೆ, ನೀವೇನಾದರೂ ಸೆಲೆಕ್ಷನ್ ಆಗಿಲ್ಲ ಅಂದರೆ ನಾಟ್ ಸೆಲೆಕ್ಟೆಡ್ ಅಂಥೇಳಿ ಬರುತ್ತೆ. ಇದು ಫೈನಲ್ ಲಿಸ್ಟ್ ಆಗಿರುತ್ತೆ. ಇನ್ನು ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂದರೆ ಅವಾರ್ಡೆಡ್ ಅಂಥೇಳಿ ತೋರಿಸೋದು
ಮಾರ್ಚ್ 1, 2026ರಿಂದ ಮಾರ್ಚ್ 15, 2026 ಒಳಗೆ 15 ದಿನಗಳ ಒಳಗಾಗಿ ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ವ ಎಂಬುದು ಸಂಪೂರ್ಣವಾಗಿ ನಿಮಗೆ ಗೊತ್ತಾಕೈತಿ. ಇನ್ನು ನಿಮಗೆ ಹಣ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂದರೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಂತಿಮವಾಗಿ ಹಣವನ್ನು ಯಾವಾಗ ಹಾಕ್ತಾರಂದ್ರೆ ಮಾರ್ಚ್ 15, 2026ರಿಂದ ಮೇ 15, 2026ರವರೆಗೂ ಕೂಡ 1 ತಿಂಗಳವರೆಗೂ ಕೂಡ ಪ್ರೊಸೆಸ್ಸನ್ನು ತೆಗೆದುಕೊಳ್ತಾರೆ. ಅಂತಿಮವಾಗಿ ನಿಮಗೆ ಅಮೌಂಟು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಇದು HDFC ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಫಲಿತಾಂಶವನ್ನು ಘೋಷಣೆ ಮಾಡುವ ದಿನಾಂಕ ಆಗಿರ್ಬೋದು, ನಿಮ್ಮ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡುವಂಥ ದಿನಾಂಕ ಆಗಿರ್ಬೋದು, ಜೊತೆಗೆ ನಿಮ್ಮ ವಿಡಿಯೋ ಇಂಟರ್ವ್ಯೂಗಳನ್ನು ವೆರಿಫಿಕೇಷನ್ ಮಾಡುವಂತಹ ದಿನಾಂಕ ಆಗಿರ್ಬೋದು, ಹಾಗೆಯೇ ನೀವು ಸೆಲೆಕ್ಟೆಡ್ ಆರ್ ನಾಟ್ ಸೆಲೆಕ್ಟೆಡ್ ಅಂತ ತಿಳಿದುಕೊಳ್ಳುವ ದಿನಾಂಕದ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ದಿನಾಂಕವನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದು 100% ಪಕ್ಕಾ ಮಾಹಿತಿ ಆಗಿರುತ್ತೆ, ಯಾವುದೇ ರೀತಿಯಾದಂಥ ಸುಳ್ಳು ಮಾಹಿತಿ ಅಲ್ಲ. ನಿಮಗೆ ಅಮೌಂಟು ಮಾರ್ಚ್ 15ರಿಂದ ಮೇ 15ರ ಒಳಗಾಗಿ ಜಮಾ ಆಗುವಂತಹ ಸಾಧ್ಯತೆ ಇರುತ್ತೆ. 100% ಆಗಿ ಈ ಸಮಯದಲ್ಲಂತೂ ಜಮಾ ಆಗೇ ಆಗುತ್ತೆ. ಅಂತಿಮವಾಗಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಖಾತೆಗೆ ನೇರವಾಗಿ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಇದೆಲ್ಲವೂ ಕೂಡ HDFC ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ. ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇದುವರೆಗೂ ವಿಡಿಯೋ ನೋಡಿದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ವಿದ್ಯಾರ್ಥಿ ವೇತನ ದೊರಕಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.